ವಿಮಾನದ ಹಿಂದಿನ ಭಾಗ ಮರಕ್ಕೆ ಬಡಿದು ಆನಂತರ ನೆಲಕ್ಕೆ ಅಪ್ಪಳಿಸಿದೆ. ವಿಮಾನದ ಹಿಂದಿನ ಭಾಗ ಮರಕ್ಕೆ ಅಪ್ಪಳಿಸಿದೆ, ಹೊಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗೆ ನೆಲಕ್ಕೆ ಅಪ್ಪಳಿಸ್ತಾ ಇದ್ದಂತೆ ಇಡೀ ವಿಮಾನ ಹೊತ್ತಿ ಉರಿಯೋದಕ್ಕೆ ಆರಂಭ ಆಗುತ್ತೆ. ಕೆಳಗೆ ಬೀಳ್ತಾ ಇದ್ದ ಹಾಗೆ ಮರಕ್ಕೆ ಹೊಡೆದಿದೆ, ಆನಂತರ ನೆಲಕ್ಕೆ ಬಿದ್ದಿದೆ, ಅಲ್ಲೇ ಹೊತ್ತಿ ಉರಿಯೋದಕ್ಕೆ ಪ್ರಾರಂಭ ಆಗುತ್ತೆ. ನೋಡ್ತಾ ಇದ್ದಂತ ಸಿಬ್ಬಂದಿ, ಏರ್ಪೋರ್ಟ್ ಸಿಬ್ಬಂದಿ ಎಲ್ಲರೂ ಕೂಡ ಆ ಸ್ಥಳಕ್ಕೆ ಹೋಗಿದ್ದಾರೆ. ಇದೀಗ ಒಬ್ಬೊಬ್ಬರೇ ಗಾಯಾಳುಗಳನ್ನ ಸ್ಟ್ರೆಚರ್ ಮೂಲಕವಾಗಿ ಆಸ್ಪತ್ರೆಗೆ ಸಾಗಿಸಲಾಗ್ತಾ ಇದೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ನೀವು. TV9 ಗುಜರಾತ್ನ ದೃಶ್ಯ, ನೇರ ದೃಶ್ಯ ನೀವು ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇರೋದು. ಯಾವ ರೀತಿಯಾದಂಥ ಸ್ಥಿತಿಯಲ್ಲಿದೆ ನೋಡಿ. ನಾನು ಆಗ್ಲೇ ಹೇಳಿದಾಗೆ ಇವ್ರುಗಳನ್ನೆಲ್ಲ ಸಿ ಆಫ್ ಮಾಡೋದಕ್ಕೆ, ಸೆಂಡ್ ಆಫ್ ಕೊಡೋದಕ್ಕೆ ಬಂದಿರೋರು ಅದೇ ಏರ್ಪೋರ್ಟ್ ನಲ್ಲಿ ಇರ್ತಾರೆ. ಇನ್ನೇನು ಟೇಕ್ ಆಫ್ ಆಗ್ತಾ ಇತ್ತಷ್ಟೇ. ಅವ್ರಿಗಿನ್ ಎಂತ ನೋವಾಗಿರ್ಬೇಡ, ಎಷ್ಟು ಭಯ ಆಗಿರ್ಬೇಡ, ಗೊಂದಲ ಇರಬೇಡ ನೋಡಿ. ಇದು TV9 ಗುಜರಾತ್ನ ನೇರ ದೃಶ್ಯ. ಅಹಮದಾಬಾದ್ ಏರ್ಪೋರ್ಟ್ ಬಳಿ ವಿಮಾನ ಪತನವಾದ ನಂತರದಲ್ಲಿ ಈ ಕ್ಷಣಕ್ಕೆ ಯಾವ ರೀತಿಯಾದಂಥ ಚಿತ್ರಣ ಇದೆ ನೋಡಿ. ಗಾಯಾಳುಗಳು ಒಬ್ಬೊಬ್ಬರನ್ನೇ ಸಾಗಿಸ್ತಾ ಇದ್ದಾರೆ ಆಸ್ಪತ್ರೆಗಳಿಗೆ. ಗೊತ್ತಿಲ್ಲ ಅವರ ಆರೋಗ್ಯ ಸ್ಥಿತಿ ಏನಾಗಿದೆ. ಕೆಲ ನಂಬರ್ಸ್ಗಳಷ್ಟೇ ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ. ಇಲ್ಲಿ ಒಟ್ಟು 133 ಜನ ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. 133 ಜನ ಪ್ರಯಾಣಿಕರು ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ರು. 135 ಅಂತ ಗೊತ್ತಾಗ್ತಾ ಇದೆ. 135 ಜನ ಪ್ರಯಾಣಿಕರಿದ್ರು. ಗಾಯಾಳುಗಳನ್ನ ಇದೀಗ ಆಸ್ಪತ್ರೆಗೆ ದಾಖಲಿಸಲಾಗ್ತಾ ಇದೆ. ನೋಡಿ ಯಾವ ರೀತಿಯಾಗಿ ಪತನ ಆಗಿದೆ ಅಂತ. ವಿಮಾನ ಕೆಳಗೆ ಬಿದ್ದಿದ್ದು ಫಸ್ಟ್ ಮರಕ್ಕೆ ಹೊಡೆದಿದೆ, ಆನಂತರ ನೆಲಕ್ಕೆ ಬಿದ್ದು ಹೊತ್ತಿ ಉರಿಯೋದಕ್ಕೆ ಪ್ರಾರಂಭ ಆಗುತ್ತೆ. ಎಚ್ಚೆತ್ಕೊಂಡಿರುವಂತಹ ಅಗ್ನಿಶಾಮಕ ದಳ ಸಿಬ್ಬಂದಿ ತಕ್ಷಣಕ್ಕೆ ದೌಡಾಯಿಸಿದ್ದಾರೆ, ಬೆಂಕಿ ನಂದಿಸಿದ್ದಾರೆ, ಗಾಯಾಳುಗಳನ್ನ ಕರೆದೊಯ್ತಾ ಇದ್ದಾರೆ.